ರೀತಿಯಾಗಿ ಪರಿಪಾಲಿಸಿ 5ನೇ ತಿಂಗಳಿಗೆ ಕಾಲಿಡಲಿಕ್ಕಾಗುವಂತೆ ದೇವರು ಕೊಟ್ಟಂತ ಕೃಪೆಯನ್ನು ನೆನೆಸಿ ನಾವು ಕರಗಳನ್ನು ಎತ್ತಿ ಆತನಿಗೆ ಬಾಯಿಗಳನ್ನು ತೆರೆದು ಆತನಿಗೆ ಈ ಮುಂಜಾನೆ ಸಮಯದಲ್ಲಿ ಸ್ತೋತ್ರವನ್ನು ಸಲ್ಲಿಸುವ. ಸ್ತೋತ್ರಪ್ಪ 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 ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ಅಪ್ಪ ನಿನಗೆ ಸ್ತೋತ್ರಪ್ಪ. ನೀನು ಒಳ್ಳೆಯವನು ಸ್ವಾಮಿ, ಒಳ್ಳೆಯದನ್ನೇ ಮಾಡುವ ಆತನಾಗಿದೆಯಪ್ಪ. 4 ತಿಂಗಳು ನೀನು ನಮ್ಮನ್ನು ಅದ್ಭುತ ರೀತಿಯಾಗಿ ಪರಿಪಾಲಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಕೀಡುಗಳಾಟಗಳಿಂದಲೂ ಎಲ್ಲ ಶೋಧನೆಗಳಿಂದಲೂ ಆಪತ್ತುಗಳಿಂದಲೂ ನಮ್ಮನ್ನು ತಪ್ಪಿಸಿ ಇವತ್ತು ಸುರಕ್ಷಿತರನ್ನಾಗಿ ಇರಿಸಿ ಈ 5ನೇ ತಿಂಗಳಿನ ಮೊದಲನೇ ಆರಾಧನೆಗೆ ಬರ್ಲಿಕ್ಕಾಗುವಂತೆ ನೀನು ಮಾಡಿದಂಥ ಸಹಾಯಕ್ಕೋಸ್ಕರ ಆ ನಿನ್ನ ಕರುಣೆ
ಹೇಳ್ತದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗುವನು, ಅವನ ಹಳೆದೆಲ್ಲ ಹೋಗಿ ಹೊಸತು ಬರ್ತದೆ ಎಂಬುದಾಗಿ. ಸೊ ನಾವು ದೇವರಲ್ಲಿದ್ದರೆ ನಮಗೆ ಹೊಸ ಬಾಳು, ನೂತನ ಜೀವಿತವನ್ನು ದೇವರು ಕೊಡುವಾತನಾಗಿದ್ದಾನೆ. ಹಾಲೆಲೂಯಾ. ಹಳೆಯ ಸಂಗತಿಯನ್ನು ಮಾರ್ಪಡಿಸುವ ದೇವರು, ಮುರಿದ ಕುಟುಂಬವನ್ನು ಕಟ್ಟುವಂಥ ದೇವರು ಆತನೊಬ್ಬನೇ ಆಗಿದ್ದಾನೆ. ಆಮೇಲೆ ಹಾಲೆಲೂಯಾ. ಈ ಹೊಸ ತಿಂಗಳಲ್ಲಿ ಹೊಸ ಆರಂಭ, ಹೊಸ ಬಾಳುವನ್ನು ತಂದು ಕೊಡುವ ದೇವರು ಆತನಾಗಿದ್ದಾನೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ಹೊಸ ಬಾಳು ತಂದವರೇ, ಹೊಸ ಆರಂಭ ತರುವವರೇ ಎಂಬುದಾಗಿ ಹಾಡುತ್ತಾ ಆತ ನಾಮವನ್ನು ಇವತ್ತು ನಿಮ್ಮ
ಅಧ್ಯಾಯ ಅದರಲ್ಲಿ 2, 3, 4ನೇ ವಾಕ್ಯವನ್ನು ಯಾರಾದರೂ ಓದಬಹುದು? ಆಗ ಯೆಹೋವನು ಯೆಹೋಶುವನಿಗೆ, ನೋಡು, ನಾನು ಯೆರಿಕೋವನ್ನು, ಅದರ ಅರಸನನ್ನು, ಯುದ್ಧವೀರನನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ನಿಮ್ಮ ಭಟರೆಲ್ಲ 6 ದಿವಸಗಳವರೆಗೆ ದಿನಕ್ಕೆ 1 ಸಾರಿ ಪಟ್ಟಣವನ್ನು ಸುತ್ತಲಿ. 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಮಂಚುಷದ ಮುಂದೆ ನಡೆಯಲಿ. 7ನೇ ದಿವಸ ನೀವು ಪಟ್ಟಣವನ್ನು 7 ಸಾರಿ ಸುತ್ತಬೇಕು. ಯಾಜಕರು ಕೊಂಬುಗಳನ್ನು ಊದಬೇಕು. ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿಯು ಕೇಳಿಸುತ್ತಲೇ ನೀವೆಲ್ಲರೂ ಮಹತ್ತರವಾಗಿ ಆರ್ಭಟಿಸಿರಿ. ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು, ಪ್ರತಿಯೊಬ್ಬರು ನೆಟ್ಟಗೆ ಒಳನುಗ್ಗಬಹುದು ಎಂದು ಹೇಳಿದರು ಎಂಬುದಾಗಿ. ಹಲ್ಲೆಲೂಯಾ. ಕಳೆದ ಸರ್ತಿ ನಾನು ಇದೇ ಪ್ರಸಂಗ ಮಾಡಿದ್ದೆ. ಹೌದು, ಎಷ್ಟು ನೆನಪುಟ್ಟು. ಹಲ್ಲೆಲೂಯಾ. ನಾವು ಯುದ್ಧ ಆಗುವ ಮೊದಲೇ ದೇವರು ಏನು ಮಾಡಿದಂತೆ ಜಯವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಾನು ಹೇಳಿದೆ. ಹಲ್ಲೆಲೂಯಾ. ಇವತ್ತು ಅದೇ ಭಾಗವನ್ನು ಮುಂದೆ ಬರೆಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಲ್ಲಿ ನೋಡಿ, ದೇವರು ಹೇಳ್ತಾ ಇದ್ದಾನೆ, ಯೆರಿಕೋವನ್ನು ನಿನಗೆ ನಾನು ಕೊಟ್ಟಿದ್ದೇನೆ. ಯೆರಿಕೋ ಕೈಗೆ ಬರುವುದಕ್ಕಿಂತ ಮೊದಲೇ ದೇವರು ಹೇಳ್ತಿದ್ದಾನೆ, ಅದು ರಾಜನನ್ನು, ಅರಸನನ್ನು, ಆ ಪಟ್ಟಣವನ್ನು ನಿನಗೆ ಕೊಟ್ಟಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಎಷ್ಟು ನಂಬ್ತೀರಿ ದೇವರ ಮಾತನ್ನು? ನೀವು ಎಷ್ಟು ಜನ ನಂಬ್ತಾ ಇದ್ದಾರೆ? ಹಲ್ಲೆಲೂಯಾ. ನಂತರ ನೋಡಿ, ಅಲ್ಲಿ ನೀವು 3ನೇ ವಾಕ್ಯಕ್ಕೆ ಹೋಗುವಾಗ ಅಲ್ಲಿ ಹೀಗೆ ಹೇಳ್ತದೆ, ನಿಮ್ಮ ಭಟರೆಲ್ಲರೂ 6 ದಿವಸಗಳವರೆಗೆ ದಿನಕ್ಕೆ 1 ಸಾರಿ ಪಟ್ಟಣವನ್ನು ಸುತ್ತಲಿ ಎಂಬುದಾಗಿ. ಎಷ್ಟೆಲ್ಲ? ದಿನಕ್ಕೆ 1 ಸಾರಿ ಏನ್ ಮಾಡ್ಬೇಕು? ಆ ಪಟ್ಟಣವನ್ನು ಏನ್ ಮಾಡ್ಬೇಕಂತೆ? ಸುತ್ತ ಮಾಡ್ಬೇಕು. ಹಲ್ಲೆಲೂಯಾ. ನೋಡಿ, ದೇವರ ಮಾತನ್ನು ಯಾವಾಗ ಸಹ ನಾವು ನಂಬಬೇಕು. ಓಕೆ, ಪ್ರೈಸ್ ದಿ ಲಾರ್ಡ್. ಯೆರಿಕೋ ಆ ಕೋಟೆ ಎಷ್ಟು ದೊಡ್ಡದು? ದೊಡ್ಡ ಕೋಟೆ. ಹೌದು, ಪ್ರೈಸ್ ದಿ ಲಾರ್ಡ್, ದೊಡ್ಡ ಕೋಟೆ. ಅಲ್ಲಿ ನಾವು ಕಣ್ಣಲ್ಲಿ ನೋಡಿದ್ರೆ ಅದು ಬೀಳಲಿಕ್ಕೆ ಚಾನ್ಸಸ್ ಇಲ್ಲ. ಆದ್ರೆ ದೇವರು ಈ ಕೋಟೆ ಹೇಗೆ ಬೀಳ್ತದೆ ಅಂತ ಹೇಳಿ ಯಾರಿಗೆ ಹೇಳ್ತಾ ಇದ್ದಾನೆ? ಯೆಹೋಶುವನಿಗೆ ಹೇಳ್ತಾ ಇದ್ದಾರೆ. ಈ ಕೋಟೆ ಬೀಳ್ಬೇಕಾದ್ರೆ ನೀವು ಏನ್ ಮಾಡ್ಬೇಕು? ನೀವು ಕೋಟೆ ಏನ್ ಮಾಡ್ಬೇಕಂತೆ? ಸುತ್ತಬೇಕು. ನಾವು ಮನುಷ್ಯನಾಗಿ ಯೋಚಿಸುವುದಾದ್ರೆ ಇದು ಸಾಧ್ಯವಾ? ಸುತ್ತು ಬರೆದರೆ ಕೋಟೆ ಎತ್ತದಷ್ಟಕ್ಕೆ ನಾಳೆ ಬೀಳ್ತದ? ಇಲ್ಲ. ಮನುಷ್ಯನ ಜ್ಞಾನದಲ್ಲಿ ಎಲ್ಲ ದೇವರ ಜ್ಞಾನ ಅಡಕವಾದದ್ದು. ದೇವರ ಜ್ಞಾನವೇ ಬೇರೆ, ಮನುಷ್ಯರ ಜ್ಞಾನವೇ ಬೇರೆ. ಎಷ್ಟು ನಂಬ್ತಿರುವುದು. ಹಲ್ಲೆಲೂಯಾ. ಅದಕ್ಕೆ ದೇವರು, ನನ್ನ ಆಲೋಚನೆ ನಿಮ್ಮ ಆಲೋಚನೆ ಅಲ್ಲ, ನಿಮ್ಮ ಮಾರ್ಗ ನನ್ನ ಮಾರ್ಗ ಅಲ್ಲ, ನಿಮ್ಮ ಮಾರ್ಗಕ್ಕಿಂತ ಸಹ, ನಿಮ್ಮ ಆಲೋಚನೆಗಿಂತ ಸಹ ನನ್ನ ಮಾರ್ಗ ಮತ್ತು ಆಲೋಚನೆ ಉನ್ನತವಾಗಿದೆ ಎಂದಾಗಿ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಎಷ್ಟು ದೊಡ್ಡ ಸೈನ್ಯ ಉಂಟು. ಯಾರ ಹತ್ರ? ಇಸ್ರೇಲ್ ಹತ್ರ ಜನರಿದ್ರೆ. ಆದ್ರೆ ಅವರ ಹತ್ರ ಏನಿಲ್ಲ? ಕತ್ತಿ ಇಲ್ಲ, ಬರ್ಚಿ ಇಲ್ಲ, ಶಸ್ತ್ರಾಭ್ಯಾಸ ಏನಿಲ್ಲ. ಅವರಿಗೆ ಒಂದೇ ಹೇಳುವುದು ಏನಂತ ಹೇಳಿದ್ರೆ, ನೀವೇನ್ ಮಾಡ್ಬೇಕಂತ ಹೇಳಿದ್ರೆ 6 ದಿವಸ ತನಕ ದಿನಕ್ಕೆ 1 ಸರ್ತಿ ಆ ಕೋಟೆಯನ್ನು ಸುತ್ತುವರಿಯಬೇಕೆಂಬುದಾಗಿ. ಎಷ್ಟು ನಮ್ಗೆ ದೇವರು ಹೇಳಿದ ಹಾಗೆ ನಾನು ಕೇಳ್ತೇನೆ ಅಂತ ಹೇಳಿ. ಅಲ್ಲಿ ಇವತ್ತು ದೇವರು ಹೇಳಿದ ಹಾಗೆ ನೀವು ಕೇಳಿದ್ರೆ ಇವತ್ತು ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ. ಎಷ್ಟು ಜನ ನಂಬ್ತೀರಿ? ಕರ್ತನ ಮೇಜಿನಲ್ಲಿ ಸೌಖ್ಯ ಉಂಟಂತ ಇವತ್ತು ನೀವು ನಂಬುವುದಾದರೆ ಆ ಸೌಖ್ಯ ನಿನ್ನೊಳಗೆ ಇವತ್ತು ಬರ್ತದೆ. ಹಲ್ಲೆಲೂಯಾ. ದೇವರು ಹೇಳಿದ ಹಾಗೆ ಮಾಡುವುದು ನಮ್ಮ ಕೆಲಸ. ಹೌದಾ? ಪ್ರೈಸ್ ದಿ ಲಾರ್ಡ್. ನಮ್ಮ ಕೆಲಸ ಏನು? ದೇವರು ಹೇಳಿದ ಹಾಗೆ ಮಾಡುದು. ಬಾಕಿ ಯಾರು ಮಾಡುದು? ದೇವರು ಮಾಡುದು. ಎಷ್ಟು ದೇವರು ಮಾಡ್ತಾನಾ? ಅಲ್ಲಿ ಮಾಡ್ತಾನೆ. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 39ನೇ ವಾಕ್ಯಕ್ಕೆ ನೀವು ಬರುವುದಾದರೆ, ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 39ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ, ಅಲ್ಲಿ ನಮಗೆ ಗೊತ್ತುಂಟು, ಲಾಜರ ಸತ್ತು 4 ದಿವಸ ಆಗಿದೆ. ಹೌದಾ? 4 ದಿವಸದ ನಂತರ ಯೇಸು ಸ್ವಾಮಿ ಆ ಒಂದು ಸ್ಥಳಕ್ಕೆ ಬರ್ತಾನೆ. ಸ್ಥಳಕ್ಕೆ ಬಂದು ಅಲ್ಲಿ ಮಾರ್ಥ ಮತ್ತು ಮರಿಯಳಿಗೆ ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾರೆ ನೋಡ್ರಿ. ಯೋಹಾನ ಬರೆದ ಸುವಾರ್ತೆ 11:39. ಜಾನ್ ಚಾಪ್ಟರ್ 11:39. ಯೇಸು ಏನು? ಯೇಸು ಹೇಳಿದ್ದು ಜಸ್ಟ್ ಹೇಳಿದ್ರು, ಆ ಕಲ್ಲನ್ನು ತೆಗೆದು ಹಾಕಿ. ನನ್ನ ಪ್ರಶ್ನೆ, ನಮ್ಮ ಕೆಲಸ ಏನೀಗ? ಯೇಸು ಹೇಳಿದಾಗೆ ಕೇಳಬೇಕು. ಹೌದು? ಪ್ರೈಸ್ ದಿ ಲಾರ್ಡ್. ಯೇಸು ಹೇಳಿದಾಗೆ ಕೇಳಿದ್ರೆ ಆಗ್ತದಾ? ಸಂಶಯ ಉಂಟು ಯಾರಿಗಾದ್ರೂ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
ಸಂಶಯ ಪಡಬಾರ್ದು ಇವತ್ತು. ಹಲ್ಲೆಲೂಯಾ. ಯೇಸು ಸುತ್ತಲಿಕ್ಕೆ ಹೇಳಿದ್ರೆ ಸುತ್ತಬೇಕಲ್ಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ನೋಡಿ, ಲಾಜರ ಸತ್ತಿದ್ದಾನೆ, 4 ದಿವಸ ಆಯ್ತು. ಯೇಸು ಬಂದು ಮಾರ್ತ ಮತ್ತು ಮರಿಯರ ಹತ್ರ ಹೇಳ್ತಾರೆ, ಆ ಕಲ್ಲನ್ನು ಏನ್ ಮಾಡ್ರಿ ಹೀಗೆ ಅರ್ಥ ಆಗ್ತದೆ. ನಾನು ಕೆಲವು ವಿಷಯವನ್ನು ಇವತ್ತು ನಾನು ಹೇಳಲಿಕ್ಕೆ ನಿಮಗೆ ಇಷ್ಟಪಡ್ತೇನೆ. ಯಾಕಂದ್ರೆ ಇದು ನಿಮ್ಮ ಜೀವಿತದಲ್ಲಿ ನಂಬಿಕೆಗೆ ಇನ್ನೊಂದು ಲೆವೆಲ್ಗೆ ಹೆಚ್ಚಿಗೆ ಚಾನ್ಸಸ್ ಆಗ್ತದೆ. ಹಲ್ಲೆಲೂಯಾ. ಯೇಸು ಹೇಳ್ತಾರೆ ಏನಂತೆ, ದೇವರು ಏನ್ ಹೇಳ್ತಾರೆ, ಆ ಕಲ್ಲನ್ನು ತೆಗೆಯಿರಿ. ಆಗ ಮತ್ತೆ ನಮ್ಮದೇ ತೀರಿ ಹೋದವನ ಅಕ್ಕನಾದ ಮಾರ್ತಳು, ಸ್ವಾಮಿ ಎಷ್ಟು ದಿವಸ ಆಯ್ತಂತೆ? ಎಷ್ಟು ಸ್ವಾಮಿ ದಿವಸ ಆಯ್ತು, ಗೊತ್ತಾದ ಮೇಲೆ ಬಂದದಲ್ಲಿ. ಇವತ್ತು ನಾವು ಸಹ ಕೆಲವು ಸಲ ದೇವರ ಪ್ರಶ್ನೆಗಳು ಸ್ಟಾಪ್ ಮಾಡಿ ದೇವರಿಂದ ಉತ್ತರವನ್ನು ಎದುರು ಮಾಡಿ. ಎಷ್ಟು ನಂಬ್ತೀರಿ? ಇವತ್ತು ನಾನು ಆನ್ಸರ್ ಅನ್ನು ರಿಸೀವ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಅಂದ್ರೆ ಅವರು ಸತ್ತು 4 ದಿವಸವಾಯ್ತು. ಏನಂತೆ? ಈಗ ಏನಾಗಿದೆ ಅಂತೆ? ನಾಲ್ಕಂದ್ರೆ ಏನು? ವಾಸನೆ ಬರ್ತಾ ಉಂಟು. ಮತ್ತೆ ಅಂದ್ರೆ ಯೇಸು ವಾಕ್ಯಗೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಈಗ ಮಾರ್ತನ ಕೆಲಸ ಏನಾಗಿತ್ತು? ಕಲ್ಲನ್ನು ಏನ್ ಮಾಡುದು? ಮಾರ್ತನ ಹತ್ರ ಹೇಳಿದ್ರು, ಲಾಜರನ್ನು ಎಬ್ಬಿಸಿ ಬಾ ಅಂತ ಹೇಳಿದ್ರೆ ಇಲ್ಲ. ಮಾರ್ತನ ಹತ್ರ ಸಿಂಪಲ್ ಆದ ಆನ್ಸರ್ ಕ್ವಶನ್ ಹೇಳಿದ್ದು, ಸಿಂಪಲ್ ಆದ ಕೆಲಸ ಮಾಡಿದ್ದು. ನಮಗೆ ಯಾವ ಸಿಂಪಲ್ ಆದ ಹೇಳಿದ್ರೆ ನಮಗೆ ಬೇಡ, ಸುಲಭದ ಹೇಳಿದ್ರೆ ನಮಗೆ ಬೇಡ. ಇಲ್ಲಿ ಸುಲಭದ ಕೆಲಸ ಆಗ್ತದೆ. ಎಷ್ಟು ಸಮಯ ಗೊತ್ತುಂಟು? ಮಾರ್ತನಿಗೆ, ಮರಿಯಳಿಗೆ, ಅಲ್ಲಿಂದ ಜನರಿಗೆ ಕಲ್ಲ ನೀಚೆ ಮಾಡುವಂತ ಗೊತ್ತುಂಟು. ಎಷ್ಟು ಹೇಳಿಕೊಳ್ಳಿ ಅವ್ರು ಮಾಡಬೇಕಾಗಿತ್ತು. ಆದ್ರೆ ಅವ್ರಿಗೆ ನೋಡ್ರಿ ಗೊತ್ತುಂಟ, ಅವ್ರು ಸಂಶಯ ಪಡ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತೇನೆ, ದೇವರ ವಿಷಯದಲ್ಲಿ ಸಂಶಯ ಪಡಬೇಡ. ದೇವರು ಇವತ್ತು ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ, ಮಹತ್ವದ ಕಾರ್ಯ ನಮ್ಮ ಮಧ್ಯೆ ಅದನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ನೀವು ಇವತ್ತು ತಿಳಿದುಕೊಳ್ಬೇಕು. ಅಲ್ಲಿ ವಾಕ್ಯ ಹೇಳ್ತದೆ, ಆ ಕಲ್ಲನ್ನು ಸರಿ ಅಂತ ಅಷ್ಟೇ ಹೇಳಿದ್ದು. ನಂತರ ಏನ್ ಮಾಡಿದ್ರು? ಅವರು ಕಲ್ಲನ್ನು ತೆಗೆದ್ರು. ಕಲ್ಲನ್ನು ತೆಗೆದುಕೊಂಡು ಏನ್ ಹೇಳಿದ್ರು? ಲಾಜರನೇ ಹೊರಗೆ ಬಾ. ಹಲ್ಲೆಲೂಯಾ. ಅವರು ಕಲ್ಲು ತೆರೆಯದಿದ್ರೆ ಲಾಜರ ಬರ್ತಿರ್ಲಿಲ್ಲ. ಇವತ್ತು ನೀವು ದೇವರು ಹೇಳಿದ್ದನ್ನು ಮಾಡಿದ್ರೆ ಮಾತ್ರ ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ. ದೇವರು ಹೇಳಿದಾಗೆ ಮಾಡಿದ್ರೆ ಮಾತ್ರ ನೀವು ಬಿಡುಗಡೆಯನ್ನು ಕಾಣ್ತೀರಿ. ಹಲ್ಲೆಲೂಯಾ. ದೇವರು ಹೇಳೋದು ಸಿಂಪಲ್, ಕಲ್ಲನ್ನು ಸರಿಯಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದಾ? ಪ್ರೈಸ್ ದಿ ಲಾರ್ಡ್. ನಾಮಾನನ ಬಗ್ಗೆ ನಿಮಗೆಲ್ಲ ಗೊತ್ತು. ನಾಮಾನನಿಗೆ ಏನಿತ್ತಂತೆ? ಕುಷ್ಠ ಹಿಡಿದಿದ್ದಾನೆ. ಅವನು ಕುಷ್ಠ. ಹಲ್ಲೆಲೂಯಾ. ಅವನೊಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದ. ಆಮೇಲೆ ಅಲ್ಲಿ ಅವನೊಂದು ಸೇನಾಧಿಪತಿಯಾಗಿದ್ದ. ಇಂಥವನಿಗೆ ಕುಷ್ಠ ಬಂದಾಗ ಯಾರ ಹತ್ರ ಬರ್ತಾ ಇದ್ದಾನೆ? ಎಲೀಷನ ಹುಡುಕಿಕೊಂಡು ಬರ್ತಾ ಇದ್ದಾನೆ. ಎಲೀಷನ ನೋಡ್ಲಿಕ್ಕೆ ಯಾವ್ದ್ರಲ್ಲಿ ಬರ್ತಾನೆ? ಅವನು ರಥದಲ್ಲಿ ಬರ್ತಾನೆ. ಬರುವಾಗ ಏನ್ ಮಾಡ್ತಾನೆ? ಬಂಗಾರ, ಬೆಳ್ಳಿ, ಶ್ರೇಷ್ಠವಾದ ವಸ್ತುವನ್ನು ಎಲೀಷನಿಗೆ ತಗೊಂಡು ಬರ್ತಾ ಇದ್ದಾನೆ. ತಗೊಂಡು ಬರುವಾಗ ಈ ನಾಮನ ಬಂದ ಕೂಡಲೇ ಎಲೀಷನು ಮನೆಯ ಒಳಗೆ ಸಮೇತ ಸೇರ್ಲಿಲ್ಲ. ಇವನು ಮನೆಯ ಬಾಗಿಲ ಹತ್ರ ಬಂದು ಅವನು ನೋಡಿ ಏನ್ ಹೇಳ್ತಾರೆ ಗೊತ್ತಿಲ್ಲ? ಹೋಗಿ ಯೋರ್ದಾನ್ ಹೊಳೆಗೆ 7 ಸಾರಿ ಮುಳುಗಿ ಬಾ ಎಂಬುದಾಗಿ ಹೇಳ್ತಾನೆ. ನಾಮನ ಎನಿಸಿದ ಎಲೀಷ ಮನೆಗೆ ಕರ್ಕೊಂಡು ಒಳಗೆ ಬರ್ತಾನೆ, ನನಗೆ ಒಳ್ಳೆ ಸೀಟ್ ಕೊಡ್ತಾನೆ, ಹಾಗೆ ಎನಿಸಿ ಬಂದನು. ಅವನ ಯೋಚನೆ ಅದಾಗಿದೆ. ಆದ್ರೆ ಇಲ್ಲಿ ಎಲೀಷನು ನಾಮನನ್ನು ನೋಡಿ ಹೇಳ್ತಾನೆ, 7 ಸಾರಿ ಹೋಗಿ ಯೋರ್ದಾನಲ್ಲಿ ಮುಳುಗು. 7 ಸಾರಿ ಮುಳುಗುವುದು ಸುಲಭ. ದೇವರು ನಿಮಗೆ ಆಗದನ್ನು ಹೇಳುವುದಿಲ್ಲ, ಆಗುವಂತ ಕಾರ್ಯವನ್ನು ದೇವರು ಹೇಳ್ತಾ ಇದ್ದಾರೆ. ಅರ್ಥ ಆಗ್ತದೆ ನಿಮಗೆ? ಆಮೇಲೆ ನೋಡಿ ಅಲ್ಲಿ ನೋಡಿ, ಆಗ ನಾಮನಿಗೆ ಏನ್ ಬರ್ತದೆ? ಸಿಟ್ಟು ಬರ್ತದೆ. ಇವತ್ತು ಸುಲಭ ವಿಷಯ ಏನಿದ್ರೆ ಸಿಟ್ಟು ಬರ್ತದೆ. ನಾವು ಹೇಳ್ತೇವೆ ರಕ್ಷಣೆ ಬರಬೇಕು, ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಬೇಕು, ದೇವರ ವಾಕ್ಯ ಹೇಳಿದ ಪ್ರಕಾರ ನೀನು ಮುಳುಗಿ ದೀಕ್ಷಾಸ್ತ್ರ ತೆಗೆದುಕೊಳ್ಳಬೇಕು, ಇದು ದೇವರ ಆಜ್ಞೆ. ಹಲ್ಲೆಲೂಯಾ. ದೇವರು ಹೇಗೆ ಯೇಸು ಸ್ವಾಮಿ ಏನ್ ಮಾಡಿದ? ಇದೇ ರೀತಿಯಾಗಿ ಮಾಡಿ ಬಂದ. ನಾನು ನೀನು ಮಾಡಬೇಕಂತ ಮಾದರಿ ತೋರಿಸಲಿಕ್ಕೆ ಯೇಸುವನ್ನು ಮಾಡಿದ. ಆದ್ರೆ ನಾವು ಹೇಳುವಾಗ ಏನ್ ಮಾಡ್ತೇವೆ? ನಾನು ಮಾಡಿದ್ದು ಸರಿ ಎಂಬುದಾಗಿ ಸಾಧಿಸ್ತೇವೆ. ನೀನು ಮಾಡಿದ್ದು ಸರಿ ಅಂತ ಸಾಧಿಸಿದರೆ ಯಾವ ಆಶೀರ್ವಾದಗಳು ಬರುವುದಿಲ್ಲ. ದೇವರು ಹೇಳಿದ ಹಾಗೆ ಮಾಡಿದ್ರೆ ಆಶೀರ್ವಾದಗಳು ಬರುತ್ತವೆ. ಈ ನಾಮನನ್ನು ಸಿಟ್ಟಿನಿಂದ ಹೋಗುವಾಗ ಅವನ ಕೆಲಸದ ಹುಡುಗಿ ಒಂದು ಮಾತು ಹೇಳ್ತಾಳೆ. ಗೊತ್ತಿಲ್ಲ ಪ್ರಭುವೇ, ಒಂದು ಕಷ್ಟದ ಕೆಲಸ ಹೇಳ್ತಿದ್ರೆ ನೀನು ಮಾಡ್ತಿರ್ಲಿಲ್ಲವಾ?
ಅದಕ್ಕೆ ನಾನು ಹೇಳಿದ್ದು ಸುಲಭದಲ್ಲಿ ಹೇಳಿದ್ರೆ ನಮಗೆ ಆಗುದಿಲ್ಲ, ಕಷ್ಟಕ್ಕೆ ಆಮೇಲೆ ಅಲ್ಲಿ ಸುಲಭ. ಇದು ನೀರಿನಲ್ಲಿ ಮುಳುಗಿ ನೀನು ಎದ್ರೆ ಸಾಕು, ಹೋಗು ಮಾಡು. ಪ್ರವಾದಿ ಹೇಳಿದಾಗೆ ಮಾಡಿ ಎಂಬುದಾಗಿ ಹೇಳುವಾಗ ಸತ್ಯವೇದ ಹೇಳ್ತದೆ, ನಾಮಾನನು ಯೋರ್ದಾನ್ ಹೊಳೆಗೆ ಹೋಗಿ 7 ಸಾರಿ ಮುಳುಗಿ ಬರುವಾಗ ಅವನ ಕುಷ್ಠ ಹೋಯಿತು, ಅವನ ಹೃದಯ ಕೂಸಿನ ಹಾಗೆ ಮಾರ್ಪಟ್ಟಾಯಿತು ಎಂಬುದಾಗಿ. ನಂಬ್ತೀನಿ. ಹಲ್ಲೆಲೂಯಾ. ಅವನು ಪ್ರಶ್ನೆ ಕೇಳಿದ, ನಮ್ಮ ಊರಿನಲ್ಲಿ ಒಳ್ಳೆ ಹೊಳೆಯಲ್ಲವಾ? ಇವತ್ತು ನಾವು ಸಹ ಅನೇಕ ಸಾರಿ ಪ್ರಶ್ನೆ ಮಾರ್ತಲಾಗಿ ಪ್ರಶ್ನೆ ಕೇಳಬೇಡಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ದೇವರ ಸನ್ನಿಧಾನದಲ್ಲಿ ನಿಂತಿದ್ದೀರಲ್ಲ, ಅಲ್ಲಿ ದೇವರೇ ನೀನು ಹೇಳಿದ ಹಾಗೆ ನಾನು ಮಾಡುತ್ತೇನೆ ಎಂಬುದಾಗಿ ಎಷ್ಟು ಜನ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ಹೇಳಿದ ಹಾಗೆ ನಾವು ಮಾಡಬೇಕು. ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ಜಲಪ್ರಳಯ ಆಗ್ಲಿಕ್ಕೆ ಹೋಯಿತು. ಹೌದಾ? ಪ್ರೈಸ್ ದಿ ಲಾರ್ಡ್. ಜಲಪ್ರಳಯ ಆಗ್ತದೆ ಅಂತ ದೇವರು ತೀರ್ಮಾನ ಮಾಡಿದ. ದೇವರು ಎಲ್ಲ ಜನರ ನಾಶ ಮಾಡ್ತೇನೆ ಎಂಬುದಾಗಿ ತೀರ್ಮಾನ ಮಾಡುವಾಗ ನೋಹನನ್ನು ಕರೆದು ಏನ್ ಹೇಳ್ತಾನೆ ದೇವರು, ನೋಹನೇ ಇಲ್ಲಿ ಬಾ, ನಾನು ಜಲಪ್ರಳಯ ತರಲಿಕ್ಕೆ ಹೋಗ್ತಾ ಇದ್ದೇನೆ, 40 ದಿವಸ ಮಳೆಯನ್ನು ತರ್ತಾ ಇದ್ದೇನೆ. ನೀನೇನ್ ಮಾಡ್ಬೇಕು? ಒಂದು ನಾವೆಯನ್ನು ಕಟ್ಟಬೇಕು. ಎಂತ ನಾವೆಯನ್ನು ಕಟ್ಟಬೇಕು. ಅಷ್ಟ ತನಕ ಆ ದೇಶದಲ್ಲಿ ಏನು ಬರಲಿಲ್ಲ, ಮಳೆ ಬರಲಿಲ್ಲ, ಮಳೆ ಇದುವರೆಗೆ ಆಗಲಿಲ್ಲ. ದೇವರು ನೋಹನನ್ನು ಕರೆದು ಹೇಳ್ತಾರೆ, 40 ದಿವಸ ಮಳೆ ಬರ್ತದೆ, ನೀನು ನಾವೆಯನ್ನು ಕಟ್ಟಬೇಕೆಂಬುದಾಗಿ. ನೋಹ ಏನ್ ಮಾಡಿದ? ನಾವೆಯನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ. ದೇವರ ಮಾತ ನಂಬಿದ. ಆಗ ಅಲ್ಲಿದ್ದ ಜನರು ಏನ್ ಹೇಳಿದ್ರು? ನೋಹನನ್ನು ನೋಡಿ ಏನ್ ಹೇಳಿದ್ರು? ನೆಗಳಿದ್ರಂತೆ, ಇವನು ಹುಚ್ಚ, ಮಳೆ ಅಂದ್ರೆ ಎಂತ ಅವರಿಗೆ ಗೊತ್ತಿಲ್ಲ, ಮಳೆ ಬರ್ತದಂತ ದೇವರು ಹೇಳುವಾಗ ಅವರು ನಂಬಲಿಲ್ಲ. ಆದ್ರೆ ನೋಹ ಏನ್ ಮಾಡಿದ? ದೇವರ ಮಾತನ್ನು ನಂಬಿದ. ಏನ್ ಮಾಡಿದ? ಅಲ್ಲಿ ಆ ನಾವೆಯನ್ನು ಕಟ್ಟಲಿಕ್ಕೆ ಶುರು ಮಾಡಿದ. ಕಟ್ಟಿದ್ದು ಮಾತ್ರವಲ್ಲ, ದೇವರು ಹೇಳಿದ್ರೆ ಅದರ ಒಳಗೆ ಹೋಗ್ಬೇಕು ಎಂಬುದಾಗಿ. ನೀವು ನೋಡಿ ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 18ನೇ ವಾಕ್ಯ ಓದಿ ನೋಡಿ. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 18ನೇ ವಾಕ್ಯ. ಏನು ಮಾಡಿದಂತೆ? ದೇವರ ಅಪ್ಪಣೆಯ ಪ್ರಕಾರ ನೋಹನ ಮಾಡಿದಂತೆ. ನೋಡಿ, ನೋಹನ ಕುಟುಂಬ ಯಾವುದರಲ್ಲಿ ದೇವರು ಹೇಳಿದಾಗೆ ನಾವೊಳಗೆ ಸೇರಿದ್ರು. ಅಷ್ಟು ಮಾತ್ರ ಅಲ್ಲ, ಯಾವುದೆಲ್ಲ ಬಂದತೆ ಇಲ್ಲ, ಪ್ರಾಣಿಗಳು ಬೆಕ್ಕು ಬಂತು, ನಾಯಿ ಬಂತು, ಸಿಂಹ ಬಂತು, ಕರಡಿ ಬಂತು, ಎಲ್ಲ ಬಂತು. ಅದು ಯಾರು ಬರಲಿಲ್ಲ? ಲೋಕದ ಜನರು ಬರಲಿಲ್ಲ. ಇವತ್ತು ಸಹ ಲೋಕ ತನ್ನದೇ ಆಲೋಚನೆಯಲ್ಲಿದೆ, ತನ್ನದೇ ಜ್ಞಾನದಲ್ಲಿದೆ. ಆದ್ರೆ ಇವತ್ತು ನೀನು ದೇವರ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಅಷ್ಟೆಲ್ಲ ಅಂತ ಇವತ್ತು ನೀನು ದೇವರ ಮಾತನ್ನು ಇವತ್ತು ಸ್ವೀಕಾರ ಮಾಡಬೇಕು. ಹಲ್ಲೆಲೂಯಾ. ದೇವರ ಮಾತಿನಲ್ಲಿ ಶಕ್ತಿ ಅಡಕವಾಗಿದೆ. ದೇವರ ಮಾತಿನಲ್ಲಿ ಬಿಡುಗಡೆ ಇಟ್ಟಿದ್ದಾನೆ. ಆದಿಯಲ್ಲಿ ಕತ್ತಲಿರುವಾಗ ದೇವರು ಬೆಳಕಾಗಲಿ ಎಂಬುದಾಗಿ ಹೇಳುವಾಗ ಬೆಳಕಾಯಿತು. ಅದೇ ಇವತ್ತು ನಿನ್ನ ಜೀವಿತದಲ್ಲಿ ನಡೀಲಿಕ್ಕೆ ಹೋಗ್ತಾ ಉಂಟು. ದೇವರ ಮಾತುಗಳಲ್ಲಿ ಇವತ್ತು ಕಣ್ಣು ಮುಚ್ಚಿ ನಂಬಿ ದೇವರು ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಸತ್ಯವೇದದಲ್ಲಿ ನಾವು ನೋಡುವ ವಿಷಯ ಏನಂತ ಹೇಳಿದ್ರೆ, ದೇವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ನಿಮ್ಮ ಭಟ್ಟರೆಲ್ಲ 6 ದಿವಸಗಳವರೆಗೆ ದಿನಕ್ಕೆ 1 ಸಾರಿ ಪಟ್ಟಣವನ್ನು ಸುತ್ತಲಿ ಎಂಬುದಾಗಿ. ಅಲ್ಲಿ 1 ಸಾರಿ ಸುತ್ತಲಿಕ್ಕೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕೆ ಸುತ್ತಬೇಕಂತ ಹೇಳಿದ್ರೆ, ಅಲ್ಲಿ ದೇವರ ಒಂದು ಕಮಾಂಡ್ ಆಗಿದೆ. ಅದು ಹಲ್ಲೆಲೂಯಾ. ಪಟ್ಟಣ ಬೀಳ್ಬೇಕಾಗಿದೆ. ಅಲ್ಲಿ ಅದು ದೊಡ್ಡ ಪಟ್ಟಣ. ಆದ್ರೆ ದೇವರು ಆಲ್ರೆಡಿ ಮೊದಲೇ ಹೇಳಿದ್ದಾರೆ, ಅದನ್ನು ನಿಮಗೆ ಏನ್ ಮಾಡಿದರೆ ಸ್ವಾಧೀನ ಮಾಡ್ತೇನೆ, ಕೊಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೋಡಿ, ಧರ್ಮೋಪದೇಶಕಾಂಡ ಪುಸ್ತಕ 9ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ ಆ ಪಟ್ಟಣದ ವಿಷಯದಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ ನೋಡ್ರಿ. ಧರ್ಮೋಪದೇಶಕಾಂಡ ಪುಸ್ತಕ 9ನೇ ಅಧ್ಯಾಯ 1ನೇ ವಾಕ್ಯ. ಡ್ಯೂಟರಮಿ ಚಾಪ್ಟರ್ 9 ವರ್ಸಸ್ 1. ಇಸ್ರಾಯೇಲರೇ ಕೇಳಿರಿ, ನಿಮಗಿಂತ ಮಹಾಬಲಿಷ್ಠ ಜನಾಂಗಗಳನ್ನು ಎಂದು ಆಕಾಶವನ್ನು ಹುಟ್ಟುವ ಕೋಟೆ ಕತ್ತಲುಗಳುಳ್ಳ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಈ ಯೋರ್ದಾನ್ ಹೊಳೆಯನ್ನು ಇನ್ನು ದಾಟುವವರಾಗಿದ್ದೇವೆ. ನೋಡಿ, ಯೋರ್ದಾನ್ ಹೊಳೆ ದಾಟಿದ ನಂತರ ಇದನ್ನು ಏನ್ ಮಾಡುದು? ಸ್ವಾಧೀನ ಮಾಡುದು. ಹಲ್ಲೆಲೂಯಾ. ಅದು ನೋಡಿ, ದೊಡ್ಡ ಕೋಟೆ. ದೇವರು ಅಲ್ಲಿ ಮೊದಲೇ ಮಾತನಾಡ್ತಿದ್ದಾರೆ ಆ ಕೋಟೆಯ ಬಗ್ಗೆ. ಆ ಮತ್ತೆ ಓದಿ. ಆ ದೇಶದವರು ನೋಡಿ,
ಏನಂತೆ? ಅನಾಕ್ಯರೆಂಬ ಬಲಿಷ್ಠರಾದ ಉನ್ನತ ಪುರುಷರು, ಅವರ ವಿಷಯ ನಿಮಗೆ ತಿಳಿದೇ ಇದೆ. ನೋಡಿ, ಅನಾಕ್ಯರ ಮುಂದೆ ನಿಲ್ಲಬಲ್ಲವರು ಯಾರಿದ್ದಾರೆ? ಒಂದು ನಿಮಿಷ, ಅನಾಕ್ಯರು ಯಾರಾಗಿದ್ದಾರೆ? ಬಲಿಷ್ಠರಾಗಿದ್ದಾರೆ. ಈ ಬಲಿಷ್ಠನ ಮುಂದೆ ನಿಲ್ಲುವವರು ಯಾರು ಇಲ್ಲ. ಆದ್ರೆ ಇವತ್ತು ನಾನು ಹೇಳ, ಈ ಬಲಿಷ್ಠನ ಮುಂದೆ ನೀನು ನಿಲ್ಲಿಕ್ಕೆ ದೇವರು ಸಾಮರ್ಥ್ಯ ಕೊಡ್ತಾ ಇದ್ದಾರೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನಿನ್ನೆ ವಿರುದ್ಧ ಇರುವ ರೋಗ ದೊಡ್ಡ ಬಲಿಷ್ಠವಾಗಿರಬಹುದು, ಆದ್ರೆ ನೀನು ಅದರ ಮುಂದೆ ನಿಲ್ಲಿಕ್ಕೆ ದೇವರು ಕೃಪೆ ಕೊಡುತ್ತಾನೆ. ಹಲ್ಲೆಲೂಯಾ. ನಿನ್ನ ಮುಂದೆ ಬಲಿಷ್ಠರಾದ ವೈರಿಗಳಿರಬಹುದು, ಆದ್ರೆ ಅವನ ಮುಂದೆ ನಿಲ್ಲುವ ಸಾಮರ್ಥ್ಯ ದೇವರು ನಿನಗೆ ಕೊಟ್ಟಿದ್ದಾನೆ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ, ದೇವರು ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ಹಲ್ಲೆಲೂಯಾ. ಅವರು ಬಲಿಷ್ಠರೇ. ಮತ್ತೆ ಕೇಳಿದ್ದೀಯಷ್ಟೇ. ನೋಡಿ, ಆದ್ದರಿಂದ ನಿಮ್ಮ ದೇವರಾಗಿರುವ ಯೆಹೋವನು ತಾನೇ ವಿರೋಧಿಗಳನ್ನು ದಹಿಸುವ ಬೆಂಕಿಯೋಪಾದಿಯಲ್ಲಿ ನಿಮ್ಮ ಮುಂದೆ ಹೋಗುತ್ತಾನೆ ಎಂಬುದಾಗಿ ಈಗ ತಿಳಿದುಕೊಳ್ಳ್ರಿ. ಎಷ್ಟು ನಂಬ್ತೀರಿ? ಹಲ್ಲೆಲೂಯಾ. ಇವತ್ತು ನಿಮ್ಮ ಮುಂದೆ ದೇವರು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಬಲಿಷ್ಠನನ್ನು ಸೋಲಿಸಲಿಕ್ಕೆ, ಹೇಳ್ರಿ, ಬಲಿಷ್ಠನನ್ನು ಸೋಲಿಸಲಿಕ್ಕೆ ನಿಮ್ಮ ಮುಂದೆ ದೇವರು ಹೋಗುತ್ತಾನೆ. ನಿಮ್ಮ ಮುಂದೆ ಇರುವ ರೋಗಗಳು ಅದು ಸೋತು ಹೋಗುತ್ತದೆ. ನಿನ್ನ ಮುಂದೆ ಇರುವ ಸಾಲಗಳು ಸೋತು ಹೋಗುತ್ತದೆ. ನಿನ್ನ ಮುಂದೆ ಇರುವ ವೈರಿಗಳು ಸೋತು ಹೋಗ್ತಾರೆ. ನೀನು ಯಾವುದಕ್ಕೆ ಭಯ ಪಡುತ್ತೀಯಲ್ಲ, ಅವರು ಎಷ್ಟೇ ಬಲಿಷ್ಠರಾಗಿದ್ದರೂ ಸಹ ನಿನ್ನ ದೇವರು ನಿನ್ನ ಮುಂದೆ ಹೋಗುತ್ತಾನೆ. ಎಷ್ಟು ನಂಬ್ತೀರಿ? ನನ್ನ ಮುಂದೆ ದೇವರು ಹೋಗುತ್ತಾನೆ. ಹಲ್ಲೆಲೂಯಾ. ನನ್ನ ದೇವರು ಮುಂದೆ ಹೋಗುವ ದೇವರಾಗಿದ್ದಾನೆ. ಇಲ್ಲಿ ಎರಿಕೋ ಕೋಟೆಗೆ ನೀವೇನು ಒಂದು ಸಾರಿ ದಿನಕ್ಕೆ ಒಂದು ಸಾರಿ ಸುತ್ತಬೇಕಂತ ಹೇಳುವಾಗ ಇವರು ಮಾತ್ರ ಅಲ್ಲ ಹೋದದ್ದು, ಇವರ ಮುಂದೆ ಯಾರು ಹೋದದ್ದು? ನಾನಲ್ಲ, ನನ್ನ ದೇವರು ನನ್ನ ಮುಂದೆ ಹೋಗ್ತಾನೆ. ಹೇಳಿ, ನಾನಲ್ಲ, ನನ್ನ ಮುಂದೆ ದೇವರು ಹೋಗುತ್ತಾನೆ. ಆಮೇಲೆ ಮತ್ತೆ ಮುಂದೆ ಹೋದ್ರಿ, ಆತನೇ ಅವರನ್ನು ನಾಶ ಮಾಡುವುದು, ಆತನೇ ಅವರನ್ನು ನಿಮ್ಮ ಮುಂದೆ ಸೋತು ಹೋಗುವಾಗಿ ಮಾಡ್ತಾರೆ. ಎಷ್ಟು ನಂಬ್ತೀರಿ? ರೋಗ ನನ್ನ ಮುಂದೆ ಸೋತು ಹೋಗುತ್ತದೆ. ಹೇಳ್ರಿ, ರೋಗ ನನ್ನ ಮುಂದೆ ಸೋತು ಹೋಗುತ್ತದೆ. ಹಲ್ಲೆಲೂಯಾ. ವೈರಿ ನನ್ನ ಮುಂದೆ ಸೋತು ಹೋಗುತ್ತಾನೆ. ಯಾಕಂತ ಹೇಳಿದ್ರೆ ನನ್ನ ದೇವರು ಬಲಿಷ್ಠನಾಗಿದ್ದಾನೆ. ಅಲ್ಲಿ ಲೋಕದ ಬಲಿಷ್ಠಗಿಂತ ನನ್ನ ದೇವರು ಬಲಿಷ್ಠನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ, ದೇವರು ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ಅಲ್ಲಿ ಲೋಕ ಏನು ಬಲಿಷ್ಠ ಅಂತ ಹೇಳ್ತದಲ್ಲ, ಅದನ್ನು ದೇವರು ಸೋಲಿಸಿ ಆಗಿದೆ. ಸೈತಾನ ಬಲಿಷ್ಠನೆಂಬುದಾಗಿ ತೋರಿಸಿದ, ಆದರೆ ಸೈತಾನ ಸೋತು ಹೋದ. ಇವತ್ತು ನನ್ನ ದೇವರು ತನ್ನನ್ನು ಬಲಿಷ್ಠನನ್ನಾಗಿ ಮಾಡಿದ್ದಾನೆ. ಅಲ್ಲಿ ಮರಣವನ್ನು ಗೆದ್ದ ದೇವರು ಬಲಿಷ್ಠನಾಗಿದ್ದಾನೆ. ಅದು ನಮ್ಮ ಆರಾಧಿಸುವ ಯೇಸು ಸ್ವಾಮಿ ಆಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನಿಮ್ಮ ಜೀವಿತದಲ್ಲಿ ಇವತ್ತು ಏನು ದೇವರು ಹೇಳಿದರೆ ಅದನ್ನು ಮಾತ್ರ ಮಾಡ್ರಿ. ದೇವರು ದೊಡ್ಡ ಕಾರ್ಯ ನಿಮ್ಮ ಜೀವಿತದಲ್ಲಿ ಮಾಡ್ತಾ ಇದ್ದಾರೆ. ಇವರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, 6 ದಿನಕ್ಕೆ ಒಂದು ಸಾರಿ ನೀವು ಸುತ್ತಬೇಕಾದ್ರೆ 6 ದಿವಸ ಹೀಗೆ ಮಾಡಿ, 7ನೇ ದಿನದಲ್ಲಿ ಎಷ್ಟು ಸರ್ತಿ? 7 ಸುತ್ತು ಏನ್ ಮಾಡ್ಬೇಕು? ಸುತ್ತಬೇಕಂತೆ. ಅಲ್ಲಿ ದೇವರು 7 ಸುತ್ತು ಸುತ್ತಬೇಕು. ಆಗ ಏನಾಗ್ತದೆ? ನೀವೇನ್ ಮಾಡ್ಬೇಕು? ಕೊಂಬನ್ನು ಊದುವಾಗ ಆರ್ಭಟಿಸಬೇಕು. ಆರ್ಭಟಿಸಿದ ಕೂಡಲೇ ಏನಾಗ್ತದೆ? ಗೋಡೆಯು ತಾನೇ ಬಿದ್ದು ಹೋಗುವುದು. ಗೋಡೆ ಏನಾಗ್ತದೆ? ತಾನೇ ಬಿದ್ದು ಹೋಗ್ತಂತ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ. ನಾವಾದ್ರೆ ನಮಗೆ ಒಂದು ದೇವರು ಈ ಮಾತನ್ನು ಹೇಳಿದ, ಆಗ ನೀವಾದ್ರೆ ಏನ್ ಮಾಡ್ತಿದ್ರಿ? ಇದಾಗುವುದಿಲ್ಲ ಎಂಬುದಾಗಿ. ಈಗ ನಾನು ನಂಬ್ತೇನೆ, ಇಸ್ರೇಲ್ ಮಕ್ಕಳು ಸಹ ಹಾಗೆ. ಒಂದು ಸಾರಿ ಆ ಕೋಟೆ ಸುತ್ತಲೂ ಬಂದಾಗ ಅವ್ರು ಹೇಳುವುದು, ನಮ್ಮ ಕಾಲು ನೋವಾಯ್ತು ಎಂಬುದಾಗಿ ಹೇಳಿರ್ಬೋದು. 2ನೇ ಸರ್ತಿ ಸುತ್ತು ಬಂದಿರುವಾಗ ಏನಾಗ್ಲಿಲ್ಲ ಅಲ್ಲಿ, ಅವ್ರು ಹೇಳ್ಬೋದು, ಇದು ಏನ್ ಪ್ರಯೋಜನ ಇಲ್ಲ, ವೇಸ್ಟ್ ನಾವು ಹೋಗುದು ಅಂತ ಎನಿಸಿರ್ಬೋದು. ಹಾಗೆ 3ನೇ ಸರ್ತಿ, 4ನೇ ಸರ್ತಿ, 5ನೇ ಸರ್ತಿ, 6ನೇ ಸರ್ತಿ ಹೋಗುವಾಗ ಏನಾಗ್ಲಿಲ್ಲ ಅಲ್ಲಿ. ನಾಮಾನಸ ನೀರಿನಲ್ಲಿ ಮುಳುಗಿದ. 6ನೇ ಸರ್ತಿ ಏನಾಗ್ಲಿಲ್ಲ. ದೇವರು ಎಷ್ಟನೇ ಸರ್ತಿ ಹೇಳಿದ್ರು? 7ನೇ ಸರ್ತಿ ಮುಳುಗುವಾಗ ಗುಣ ಆಗ್ತದಂತ. ನಾವು ತಾಳ್ಮೆಯಿಂದ ಇರೋದು ಕಾಯಬೇಕು. ಎಷ್ಟೇ ತಾಳ್ಮೆಯಿಂದ ಕಾಯ್ತಾ ಇದ್ದೇವೆ. ದೇವರು ಅದ್ಭುತಗಳನ್ನು ಮಾಡ್ತಾನೆ, ಅದ್ಭುತಗಳನ್ನು ಮಾಡ್ತಾನೆ. ನಿಮ್ಮ ಜೀವಿತ, ನಿಮ್ಮ ಕುಟುಂಬದಲ್ಲಿ ದೇವರು ಇರುವುದನ್ನು ಇಲ್ಲದ ಹಾಗೆ ಮಾಡುವ ದೇವರಾಗಿದ್ದಾನೆ. ಎಷ್ಟು ಜನ ಇರುವುದನ್ನು ಇಲ್ಲದ ಹಾಗೆ ಮಾಡುವ ದೇವರು, ಅದರಲ್ಲಿ ಇಲ್ಲದನ್ನು ಇರುವ ಹಾಗೆ ಮಾಡುವ ದೇವರು ಯಾವೇ ಅವನ ಹೆಸರಾಗಿದ್ದಾನೆ. ಯಾವ ದೇವರು ಇವತ್ತು ಸಹ ನಮ್ಮ ಮಧ್ಯೆ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಅದೇನಾಗ್ತದಂತೆ, ತನ್ನಷ್ಟಕ್ಕೆ ತಾನು ಏನ್ ಮಾಡ್ತದಂತೆ? ಬಿದ್ದು ಹೋಗ್ತದೆ. ನಂತರ ಪ್ರತಿಯೊಬ್ಬರು ನೆಟ್ಟಗೆ ಒಳನುಗ್ಗಬಹುದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಒಳನುಗ್ಗಬಹುದು, ಪ್ರತಿಯೊಬ್ಬ ನೆಟ್ಟಗೆ ಒಳನುಗ್ಗಬಹುದಂತೆ. ನಾನು ಹೇಳ್ಬೇಕು, ಇದುವರೆಗೆ ನಿನಗೆ ಎಲ್ಲಿ ನುಗ್ಗಲಿಕ್ಕೆ ಆಗ್ಲಿಲ್ಲ,
ಇವತ್ತಿನಿಂದ ನೀನು ನುಗ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದೆ. ಅಲ್ಲಿ ನಿನಗೆ ಕೈಗೆಟಕದ ಆಶೀರ್ವಾದವನ್ನು ಇವತ್ತು ಕೈಗೆಟಕುವಂತೆ ದೇವರು ಮಾಡುವವನಾಗಿದ್ದಾನೆ. ಅಲ್ಲೆಲ್ಲೂಯ. ಎಷ್ಟು ಜನ ನಂಬ್ತೀರಿ? ಅಲ್ಲೆಲ್ಲೂಯ. ಇದು ಅವರು ಎರಿಕೋ ಕೋಟೆ ಸ್ವಾಧೀನ ಮಾಡುವ ಮೊದಲು ದೇವರು ಹೇಳಿದ್ದಾರೆ. ಇವತ್ತು ನಿಮಗೆ ಮೊದಲೇ ಹೇಳಿದ್ದಾನೆ, ನಿನ್ನ ಆರೋಗ್ಯ ನಾನು ಬರೆದಿಟ್ಟಾಗಿದೆ, ನಿನ್ನ ಸೌಖ್ಯ ನಾನು ಬರೆದಿಟ್ಟಾಗಿದೆ, ನಿನ್ನ ಬಿಡುಗಡೆ ನಾನು ಬರೆದಿಟ್ಟಾಗಿದೆ, ನಿನ್ನ ಕುಟುಂಬದ ರಕ್ಷಣೆ ನಾನು ಆಲ್ರೆಡಿ ಬರೆದಿಟ್ಟಾಗಿದೆ. ನನ್ನ ಮಾತು ಅದು ನೆರವೇರುತ್ತದೆ ಎಂಬುದಾಗಿ ಎಷ್ಟು ಜನ ಹೇಳ್ತಾರೆ? ಅಲ್ಲೆಲ್ಲೂಯ. ದೇವರು ಅವರ ಜೊತೆ ಮಾತನಾಡ್ತಾ ಇದ್ದಾನೆ. ಆಗ ಏನ್ ಮಾಡಿದ ಯೋಶುವ ಏನ್ ಮಾಡಿದ? 6ನೇ ವಾಕ್ಯ, 6ನೇ ಅಧ್ಯಾಯ 6ನೇ ವಾಕ್ಯ. ಹಾ 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 ಏನಂತೆ? ಯೆಹೋವನ ಮಂಜೂಷದ ಮುಂದೆ ನಡೆಯಿರಿ. 7 ಯಾಜಕರು ಕೊಂಬನ್ನು ಊದುತ್ತಾ ಏನ್ ಮಾಡ್ಬೇಕು? ನಡಿಬೇಕಂತೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಯೆಹೋಶುವನಿಗೆ ಹೇಳಿದ ಕೂಡಲೇ ಯೆಹೋಶುವ ಹಾಗೆ ಮಾಡಿದ. ಇವತ್ತು ಎಷ್ಟು ಜನ ಹಾಗೆ ಮಾಡ್ತೀರಿ? ನಿಮ್ಮ ಜೀವಿತದ ಅದ್ಭುತ ಇವತ್ತು ನಡೀತಾರೆ. ಹಾ ಸುತ್ತೀರಿ. ಹಾ 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 ಆಮೇಲೆ ಹಲ್ಲೆಲೂಯಾ. ಇಲ್ಲಿ ನೋಡಿ, ದೇವರು ನೆಕ್ಸ್ಟ್ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಯಾರಿಗೆ? ಅಲ್ಲಿದ್ದ ಜನರಿಗೆ ದೇವರು ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾನೆ. ಏನಂತ ಹೇಳಿದ್ರೆ 10ನೇ ವಾಕ್ಯ, ಯೆಹೋಶುವನು ಜನರಿಗೆ, ನೀವು ಈಗ ಆರ್ಭಟಿಸಬಾರದು, ನಿಮ್ಮ ಧ್ವನಿಯು ಕೇಳಿಸದಿರಲಿ, ನಿಮ್ಮ ಬಾಯಿಂದ ಒಂದು ಮಾತಾದರೂ ಹೊರಡದಿರಲಿ, ಆರ್ಭಟಿಸಿರೆಂದು ನಾನು ಹೇಳುವ ದಿವಸದಲ್ಲಿ ಮಾತ್ರ ಆರ್ಭಟಿಸಿರಿ ಎಂಬುದಾಗಿ ಆಜ್ಞಾಪಿಸಿದ್ದಾರೆ. ಇಲ್ಲಿ ದೇವರು ಒಂದು ಸಂದೇಶ ಕೊಡ್ತಾರೆ. ನೀವೇನ್ ಮಾಡ್ಬೇಕು? ಮಾಡಬಾರ್ದು. ಬಾಯನ್ನು ಮುಚ್ಚಬೇಕು. ಏನು? ಬಾಯನ್ನು ಮುಚ್ಚಬೇಕು. ಬಾಯಿ ತೆರಿಬಾರ್ದು. ದೇವರು ಹೇಳಿದ್ರೆ ಏನ್ ಮಾಡ್ಬೇಕು? ಬಾಯಿ ಮುಚ್ಚಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕೆ ಬಾಯಿ ಮುಚ್ಚಬೇಕಂತ ಹೇಳಿದ್ರೆ ಅದರ ಹಿಂದೆ ದೇವರಿಗೆ ಒಂದು ಉದ್ದೇಶ ಇದೆ. ನಾನು ಹೇಳ್ತೇನೆ, ಸ್ವಲ್ಪ ಸಮಯ ಮಾತ್ರ ದೇವರು ಬಾಯಿ ಮುಚ್ಚಲಿಕ್ಕೆ ಹೇಳೋದು. ಅದರ ನಂತರ ನಿನ್ನ ಬಾಯಿ ತೆರೆಯುವಂತೆ ದೇವರು ಮಾಡ್ತಾನೆ. ನಿಮಗೆ ಆಮೇಲೆ ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಇವತ್ತು ಕೆಲವೊಂದು ಕಷ್ಟದ ಸನ್ನಿವೇಶದಲ್ಲಿ ಹೋಗುವಾಗ, ನೀವು ಸಮಸ್ಯೆಯಲ್ಲಿ ಹೋಗುವಾಗ ನಿಮ್ಮ ಬಾಯಿ ಮುಚ್ಚಲ್ಪಡ್ತದೆ. ಆದರೆ ಅದು ಹಾಗೆ ಇರುವುದಿಲ್ಲ. ಒಂದು ದಿವಸ ನೀವು ಇದೇ ಸಭೆಯಲ್ಲಿ ನೀವು ಸಾಕ್ಷಿ ಹೇಳುವಂತೆ, ಬಾಯಲ್ಲಿ ತೆರೆದು ಹೇಳುವಂತೆ ದೇವರು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ದೇವರು ಹೇಳಿದಾಗೆ ಕೇಳಬೇಕು. ಅಲ್ಲಿ ಹೇಳಿದ್ರೆ ಏನ್ ಮಾಡಬಾರ್ದಂತೆ? ನೀವು ಆರ್ಭಟಿಸಬಾರದು, ಬಾಯಿ ಮುಚ್ಚಬೇಕು ಎಂಬುದಾಗಿ ದೇವರಲ್ಲಿ ಕಮಾಂಡ್ ಮಾಡ್ತಾ ಇದ್ದಾನೆ. ಯಾಕೆ ದೇವರು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅಲ್ಲಿ ನೋಡ್ರಿ, ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯ 21ನೇ ವಾಕ್ಯ. ಜ್ಞಾನೋಕ್ತಿ ಪುಸ್ತಕ Proverbs chapter 18 verses 21. ಜೀವ ಮರಣಗಳು ನಮ್ಮ ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸ್ತಾರಂತೆ. ಹಾಗಾದ್ರೆ ಜೀವ ಮರಣ ಯಾವುದರ ವಶ ಅಂತೆ? ನಾಲಿಗೆಯ ವಶ. ಅರ್ಥ ಆಗ್ತದೆ ನಿಮಗೆ ನಾನು ಹೇಳಿದ್ದು? ಇಲ್ಲಿ ದೇವರು ಯಾವುದನ್ನು ತೆಗಿಬಾರ್ದು ಹೇಳಿದ್ದಾರೆ? ಬಾಯಲ್ಲಿ ತೆಗಿಬಾರ್ದಂತೆ. ಯಾಕೆ? ದೇವರು ಸುಮ್ಮನೆ ಅಲ್ಲ ಇವರಿಗೆ ಹೇಳಿದ್ದು. ಅಲ್ಲೆಲ್ಲ ಇವರು ಈಗ ಯೆರಿಕೋ ಕೋಟೆಯನ್ನು ಸ್ವಾಧೀನ ಮಾಡ್ಲಿಕ್ಕೆ ಹೋಗ್ಬೇಕಾಗಿತ್ತು. ದೇವರಿಗೆ ಗೊತ್ತುಂಟು, ಈ ಸ್ವಾಧೀನ ಮಾಡದೆ ಮಾಡಬೇಕಾದ್ರೆ ಇವರ ಬಾಯಿ ಮುಚ್ಚಲ್ಪಡ್ಬೇಕು. ಅಲ್ಲಿ ಇವತ್ತು ನಮ್ಮ ಜೀವಿತದಲ್ಲಿ ಸಹ ಕೆಲವೊಂದು ಆಶೀರ್ವಾದ ಯಾಕೆ ಬರುವುದಿಲ್ಲ? ನಮ್ಮ ಬಾಯಿ ಏನಾಗಿದೆ? ಸರಿ ಇಲ್ಲ. ಈ ಮಾತಲ್ಲಿ ಹೇಳಿದಾಗೆ ನಾಟ ಬರ್ತದೆ. ಅದು ನಾಟವೇ ಬರ್ತದೆ, ಬಾಯಲ್ಲಿ ಹೇಳಿ ಆಯ್ತಲ್ಲ. ಅಲ್ಲಿ ಹೌದಾ? ವಚನ ಪ್ರಿಯರಾದ ಅನುಭವಿಸ್ತಾರಂತೆ. ಇವರಿಗೆಲ್ಲ ವಾಕ್ಯ ಗೊತ್ತಿದ್ದವರು. ಇವರು ಮಾತನಾಡಬಾರ್ದು. ದೇವರಿಗೆ ಗೊತ್ತಾಯ್ತು ಕೂಡಲೇ. ಹಲ್ಲೆಲೂಯಾ. ಕಾದೇಶ್ ಅಲ್ಲಿ ನಾವು ನೋಡ್ತೇವೆ, ಬರ್ನಿಯ ಕಾದೇಶ್ ಅಲ್ಲಿ ಏನಾಯ್ತು? ಮೋಶೆ ಏನ್ ಮಾಡಿದ ಅಂತ ಹೇಳಿದ್ರೆ ಅಲ್ಲಿ ನಾವು ನೋಡ್ತೇವೆ, 12 ಕುಲಕ್ಕೆ ಸರ್ಕಾರಿ ಒಬ್ಬೊಬ್ಬರನ್ನು ಏನ್ ಮಾಡ್ತಾರೆ, ಆ ಒಂದು ಸ್ಥಳಕ್ಕೆ ಅವರನ್ನು ಕರೀತಾರೆ. ಕಾನಾನ್ ದೇಶ
ಕಳಿಸ್ತಾರೆ. ಕಾನಾನ್ ದೇಶಕ್ಕೆ ಕಳಿಸಿ ಅಲ್ಲಿ ಏನ್ ಮಾಡ್ತಾರೆ, ಎಲ್ಲವನ್ನು ವಾಚ್ ಮಾಡಿ ರಿಪೋರ್ಟ್ ಕೊಡ್ಲಿಕ್ಕೆ ಹೋಗುವಾಗ 10 ಜನ ಅಲ್ಲಿ ನೋಡಿ ಬಂದು ಏನು ಹೇಳಿದ್ರು, ಇದು ನಮಗೆ ಸಿಗುವುದಿಲ್ಲ. ಯಾಕೆ? ಅಲ್ಲಿದ್ದವರು ಹೇಗಿದ್ದಾರೆ, ಅವರು ರಾಕ್ಷಸಾಕಾರವಾಗಿದ್ದಾರೆ, ದೈತ್ಯರು. ಅವರ ಮುಂದೆ ನಾವು ಹೇಗೆ ಕಾಣ್ತೇವೆ, ಮಿಡತೆಯಾಗಿ ಕಾಣ್ತದೆ ಎಂಬುದಾಗಿ ಅವರು ರಿಪೋರ್ಟ್ ಕೊಟ್ಟರು. ಆದ್ರೆ ಯೋಶುವ ಮತ್ತು ಕಾಲೇಬ್ ಬೇರೆ ಹೇಳಿದ, ಅವರ ರಿಪೋರ್ಟೇ ಬೇರೆ. ಏನ್ ಹೇಳಿದ್ರು, ದೇವರು ನಮಗೆ ಏನ್ ಮಾಡಿದ್ದಾರೆ, ಆ ಕಾನಾನ್ ದೇಶವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಹೇಳಿದ್ರು. ಯಾಕೆ ಕೊಟ್ಟಿದ್ದಾರಂತೆ, ಅವರು ದೇವರ ಮಾತು ಹೇಳಿದರೆ ನಂಬಿದ್ದಾರೆ. ಅದಕ್ಕೆ 10 ಜನರು ನಂಬಲಿಲ್ಲ, 2 ಜನ ನಂಬಿದ್ದಾರೆ. ಇವತ್ತು ಎಷ್ಟು ಜನ ಇಲ್ಲಿ ನಂಬಿದ್ದೀರಿ? ಕೈ ಎತ್ತಿ ದೇವರಿಗೆ ಸ್ತೋತ್ರ ಹೇಳಿ. ಅಲ್ಲಿ ನಂಬುವವನಿಗೆ ದೇವರ ಬಿಡುಗಡೆ ಉಂಟು, ನಂಬುವವನಿಗೆ ದೇವರ ಆಶೀರ್ವಾದಗಳುಂಟು. ಹಲ್ಲೆಲೂಯಾ. ನೋಡಿದ್ರ ಆ ದೇವರ ವಾಕ್ಯ ಏನೇ ಗೊತ್ತಿಲ್ಲ, 10 ಜನರು ಕುಲದವರು 10 ಜನ ಇದ್ದಾರಲ್ಲ, ಅವರು ಅಡವಿಯಲ್ಲಿ ಸತ್ತು ಹೋದರಂತ ಬೈಬಲ್. ಅಲ್ಲಿ 10 ಕಾನಾನ್ ದೇಶ ಕಾಣಲಿಲ್ಲ ಅಂತೆ. ಕಾನಾನ್ ದೇಶ ಕಾಣದಿರಲಿಕ್ಕೆ ಕಾರಣ ಏನು? ಅವರ ಬಾಯಲ್ಲಿ ಬಂದ ಮಾತು. ಅವರ ಬಾಯಲ್ಲಿ ಬಂದ ಮಾತು. ಅಲ್ಲಿ ದೇವರವರನ್ನು ಬಿಡುಗಡೆ ಮಾಡಿ ತರುವಾಗ ಸಹ ಅಡವಿಯಲ್ಲಿ ಗುಡುಗುಟ್ಟಿದ್ರು, ಆಗ ಸರ್ಪ ಬಂದವರನ್ನು ಸಾಯಿಸಿದಂತೆ. ಇದೆಲ್ಲ ಕಾರಣ ಅವರ ಬಾಯಿಯ ಮಾತು. ಇಲ್ಲಿ ದೇವರಿಗೆ ಗೊತ್ತಾಯಿತು, ಇನ್ನು ಯೆರಿಕೋ ಕೋಟೆ ನಾನು ಸ್ವಾಧೀನ ಮಾಡಿ ಕೇಳಿದ್ದೇನೆ, ಇನ್ನು ಇವರು ಏನಾದ್ರು ಇದು ಸಾಧ್ಯ ಇಲ್ಲ, ಇದು ಅಸಾಧ್ಯ, ಹೇಗೆ ಸಾಧ್ಯ ಎಂಬುದಾಗಿ ಕೇಳುವ ಬದಲು ದೇವರು ಮೊದಲೇ ಡೈರೆಕ್ಷನ್ ಕೊಡ್ತಾ ಇದ್ದಾನೆ, ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ. ನೀವೇನ್ ಮಾಡ್ಬೇಕು, ಬಾಯಿ ಏನ್ ಮಾಡಬಾರ್ದು, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೆಲವೊಂದು ಸಮಯ ದೇವರಿಗೆ ಗೊತ್ತುಂಟು ನಾವು ಬಾಯಿ ಮುಚ್ಚಬೇಕು ಎಂಬುದಾಗಿ. ದೇವರು ಬಾಯಿ ಮುಚ್ಚಿ ಇರುವಾಗ ಏನು ಮಾಡಬೇಕು, ನಾವು ಬಾಯಿ ಮುಚ್ಚಬೇಕು. ನಾವು ನೋಡ್ತೇವೆ ಜಕಾರಿಯ ಬಗ್ಗೆ ನೋಡ್ತೇವೆ. ಜಕಾರಿಯ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಅಲ್ಲಿ ಜಕಾರಿಯನಿಗೆ ಮತ್ತು ಎಲಿಜಬೆತ್ ಮುದಿ ಪ್ರಾಯದಲ್ಲಿ ಇರುವಾಗ ಅವರಿಗೆ ಮಕ್ಕಳೇ ಇರಲಿಲ್ಲ. ದೇವರು ಪ್ರತ್ಯಕ್ಷರಾಗಿ ಜಕಾರಿಯನ ಹತ್ರ ಹೇಳ್ತಾರೆ ಅಂತ ಹೇಳಿದ್ರೆ, ನಿನಗೊಂದು ಮಗು ಕೊಡ್ತೇನೆ, ನಿನ್ನ ಪ್ರಾರ್ಥನೆಯಲ್ಲಿ ಕೇಳಿದೆ ಎಂಬುದಾಗಿ ಹೇಳುವಾಗ ಜಕಾರಿ ಒಂದು ಪ್ರಶ್ನೆಗೆ, ನಾನು ಮುದುಕ, ಅವರೇನು ನಾನು ಮುದುಕ, ನನಗೆ ಹೇಗೆ ಮಗು ಆಗಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳುವಾಗ ದೇವರು ಏನ್ ಮಾಡಿದ್ರು ಗೊತ್ತುಂಟ, ಜಕಾರಿನ ಬಾಯನ್ನು ಮುಚ್ಚಿಸಿದ್ರಂತೆ. 1:18 ಬೇಗನೆ, ಲೂಕ 1:18. ಜಕಾರಿಯನು ತಕ್ಕ ಸಮಯದಲ್ಲಿ ನೆರವೇರುವುದು. ನೀನು ಅದನ್ನು ನಂಬದೆ ಹೋದದರಿಂದ ಇದೆಲ್ಲ ಸಂಭವಿಸುವ ದಿನದವರೆಗೂ ಏನಂತೆ ಮಾತನಾಡಲಾರದೆ ನೀನು ಏನ್ ಮಾಡ್ತಿ, ಮೂಕನಾಗಿ ಮಾಡಿ. ಯಾರನ್ನು ಮೂಕ ಬಾಯಿ ಮುಚ್ಚಲಿಕ್ಕೆ ಹೇಳಿದ್ರು? ಜಕಾರಿಯ ಬಾಯಿ ತೆರೆದ ಯೋಹಾನ ಬರ್ತಿರ್ಲಿಲ್ಲ, ಸಾಲಿಕರಂತ ಯೋಹಾನ ಬರ್ತಿರ್ಲಿಲ್ಲ. ನಮಗೆಲ್ಲರೂ ಗೊತ್ತುಂಟು, ಅವಳು ಪ್ರೆಗ್ನೆಂಟ್ ಆಗ್ತಾಳೆ, ಪ್ರೆಗ್ನೆಂಟ್ ಆಗಿ ಮಗು ಬರ್ತದೆ. ಮಗು ಬರುವಾಗ ಆ ಮಗುವಿಗೆ ಏನ್ ಹೆಸರಿಡಬೇಕಂತ ಎಲ್ಲರೂ ಏನ್ ಮಾಡ್ತಾರೆ, ಯೋಚಿಸ್ತಿರುವಾಗ ದೇವರು ಆಲ್ರೆಡಿ ಜಕಾರಿಗೆ ಮೊದಲೇ ಹೇಳಿದ್ದಾರೆ ಯೋಹಾನ ಅಂತ ಹೆಸರಿಡಬೇಕು ಎಂಬುದಾಗಿ. ಅದು ಯಾರಿಗೆ ಗೊತ್ತಿತ್ತು? ಯೋಹಾನನಿಗೆ ಗೊತ್ತುಂಟು. ಆದ್ರೆ ಇವನಿಗೆ ಬಾಯಿ ಬರುವುದಿಲ್ಲ. ಎಲ್ಲರೂ ಯೋಹಾನ ಇಡುವುದಾ ಎಂಬುದಾಗಿ ಕೇಳುವಾಗ ಜಕಾರಿನ ಬಾಯಲ್ಲಿ ಮಾತು ಬರ್ತದೆ, ಅವನಿಗೆ ಯೋಹಾನ ಎಂಬುದಾಗಿ ಹೆಸರಿಡಲಿ ಎಂಬುದಾಗಿ. ಅಷ್ಟ ತನಕ ಅವನ ಬಾಯಿ ಮುಚ್ಚಲ್ಪಟ್ಟಿದ್ದು. ಯಾಕೆ ಗೊತ್ತುಂಟ? ಅವನ ಬಾಯಿ ತೆರೀತಿದ್ರೆ ಯೋಹಾನ ಬರ್ತಿರ್ಲಿಲ್ಲ. ಇಲ್ಲಿ ಎಲ್ಲರ ಬಾಯಿ ಮುಚ್ಚಲಿಕ್ಕೆ ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಯೆರಿಕೋ ಕೋಟೆ ಸ್ವಾಧೀನ ಮಾಡಬೇಕಾಗಿತ್ತು. ಅದಕ್ಕೆ ಹಲ್ಲೆಲೂಯಾ. ಜ್ಞಾನೋಕ್ತಿ ಪುಸ್ತಕ ಅಲ್ಲಿ 30ನೇ ಅಧ್ಯಾಯ 32ನೇ ವಾಕ್ಯ ಓದಿ ನೋಡಿ. ಜ್ಞಾನೋಕ್ತಿ ಪುಸ್ತಕ 30ನೇ ಅಧ್ಯಾಯ 32ನೇ ವಾಕ್ಯ. ನೀನು ಒಪ್ಪಿಕೊಂಡು ಮೂರ್ಖನಾಗಿ ನಡೆದಿದ್ದರೆ ಅಥವಾ ದುರಾಲೋಚನೆ ಮಾಡಿದ್ರೆ, ಏನಂತೆ ಬಾಯಿಯ ಮೇಲೆ ಎಷ್ಟೆಲ್ಲ ಬಾಯಿಯ ಮೇಲೆ ಕೈ ಇಡ್ಲಿಕ್ಕೆ ರೆಡಿಯಾಗಿದ್ದು. ದುರಾಲೋಚನೆ ಅಂದ್ರೆ ದೇವರ ಆಲೋಚನೆಗೆ ವಿರುದ್ಧವಾಗಿ ಬಂದ್ರೆ ಅದೇ ದುರಾಲೋಚನೆ. ಹಲ್ಲೆಲೂಯಾ ಹೇಳ್ರಿ, ನಾನು ದೇವರ ಆಲೋಚನೆಯನ್ನು ನಾನು ಇವತ್ತು ನೆರವೇರಿಸಲಿಕ್ಕೆ ನಿಂತಿದ್ದೇನೆ. ಹಲ್ಲೆಲೂಯಾ. ಯೆರಿಕೋ ಕೋಟೆ ಬೀಳ್ಬೇಕಾದ್ರೆ ಎಷ್ಟು ಸುತ್ತು ಹೋಗ್ಬೇಕಿತ್ತು? 7 ಸುತ್ತು ಬರ್ಬೇಕಿತ್ತು. 7 ಸಾರಿ ಏನ್ ಮಾಡ್ಬೇಕು? 7 ಸುತ್ತು ಬರ್ಬೇಕಾದ್ರೆ. ಪ್ರೈಸ್ ದಿ ಲಾರ್ಡ್. ಯೆಹೋಶುವ ಅವರ ಟೀಮ್ ಹಾಗೆ ಮಾಡಿತು. ಹಲ್ಲೆಲೂಯಾ. ಯಾವಾಗ ಹಾಗೆ ಮಾಡಿತು, ಆಗ ಯೋರ್ದಾನ್ ಏನಾಯ್ತು? ಕೆಳಗೆ ಬಿತ್ತು. ಅಲ್ಲಿ ಯೋರ್ದಾನ್ ಕೆಳಗೆ ಬಿತ್ತು. ಕಾರಣ ಏನು?
ಹೇಳಿದ್ದನ್ನು ಅವರು ನಂಬಿದ್ರು. ಇವತ್ತು ಎಷ್ಟು ಜನ ನಂಬ್ತಾ ಇದ್ದೀವಿ? ಇವತ್ತು ನೀವು ನಂಬ್ರಿ ನಂಬ್ರಿ ನಂಬ್ರಿ. ದೇವರು ನಿನ್ನ ಜೀವಿತ ದೊಡ್ಡ ಕಾರ್ಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅಸಾಧ್ಯವಾದ ಕಾರ್ಯವನ್ನು ದೇವರು ಸಾಧ್ಯ ಮಾಡ್ತಾನೆ. ನಾವು ದೇವರು ಹೇಳಿದಾಗೆ ಕೇಳಬೇಕು. ದೇವರ ಹತ್ರ ಕೇಳಿದ್ರೆ ದೇವರು ನಾನು ಏನ್ ಮಾಡ್ಬೇಕೆಂಬುದಾಗಿ ದೇವರು ಮಾತನಾಡ್ತಾನೆ. ದೇವರು ಮಾತಾಡ್ತಾನೆ. ನೋಡಿ, ದೇವರು ಹೇಳೋಕೆ ನಂಬಬೇಕು. ಚಿಕ್ಕ ವಿಷಯ ದೊಡ್ಡ ಕಾರ್ಯ ದೇವರು ಮಾಡ್ತಾನೆ. ಇದು ಚಿಕ್ಕ ವಿಷಯ, ಸುತ್ತದೊಂದು ಚಿಕ್ಕ ವಿಷಯ, ಅದರಾಗೆ ಮಾಡುವಾಗಲೇ ಅದ್ಭುತವಾಯಿತು. ಹೌದು, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮಗೆ ಕೆಲವು ಸಾಕ್ಷಿಗಳನ್ನು ಹೇಳಲಿಕ್ಕೆ ಸಾಧ್ಯ. ಒಬ್ಬರು ಕ್ಯಾನ್ಸರ್ ರೋಗಿಯಾಗಿದ್ದರು. ಅಲ್ಲಿ ಕ್ಯಾನ್ಸರ್ ರೋಗಿಯಾಗಿರುವಾಗ ಅವರಿಗೆ ಸೌಖ್ಯವಾಗಲಿಲ್ಲ. ಅಲ್ಲಿ ಎಷ್ಟು ಮೆಡಿಸಿನ್ ಮಾಡಿದ್ರು ಸೌಖ್ಯವಾಗಲಿಲ್ಲ. ಆಗ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ದೇವರು ಆ ಒಂದು ಸಹೋದರಿ ಹತ್ರ ಮಾತನಾಡಿದ್ರು. ಏನು ಮಾತನಾಡಿದ ಅಂತ ಹೇಳಿದ್ರೆ, ನೀನು ಒಬ್ಬರನ್ನು ಕ್ಷಮಿಸಬೇಕು, ನೀನು ಕ್ಷಮಿಸಿದರೆ ನಿನಗೆ ಸೌಖ್ಯವಾಗ್ತದೆ ಅಂತ. ಅಲ್ಲಿ ನೋಡಿ, ಇದು ಸಿಂಪಲ್. ನಾವು ಕೇಳಿದ್ರೆ ಯಾಕೆ ಕ್ಷಮಿಸಬೇಕು ನಾವು ಎಂಬುದಾಗಿ. ಅಲ್ಲಿ ನಮ್ಮ ಆಲೋಚನೆ ಇದು, ಯಾಕೆ ಕ್ಷಮಿಸಬೇಕು? ಅವರು ನಮಗೆ ಹೀಗೆ ಮಾಡಿದಾರಲ್ಲ, ಅವರು ಹೀಗೆ ಮಾಡಿದಾರಲ್ಲ, ಇದು ನಮ್ಮ ಆಲೋಚನೆ. ಆದ್ರೆ ದೇವರು ಕ್ಷಮಿಸಬೇಕೆಂಬುದಾಗಿ ಹೇಳುವಾಗ ನೀನು ಕ್ಷಮಿಸಿ ನೋಡು, ಅದು ದೊಡ್ಡ ಅದ್ಭುತ ನಡೆಯುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವಾಗ ಈ ಸಹೋದರಿ ಕ್ಷಮಿಸಿದ್ರು, ಅವಳಿಗೆ ಹೀಲಿಂಗ್ ಅಲ್ಲಿ ಬಂತು. ಇದು ನಡೆದ ಘಟನೆ. ನಾನು ನಿಮಗೆ ಹೇಳೋದು, ಇವತ್ತು ದೇವರು ಹೇಳಿದ ಹಾಗೆ ಮಾಡಿ. ಅಲ್ಲಿ ಅದು ಚಿಕ್ಕ ವಿಷಯ ಆಗುವ ನಿಮ್ಮ 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 ಮೈಂಡಿಗೆ ಅದು ಏನಾಗುವುದಿಲ್ಲ, ಸರಿಯಾಗುವುದಿಲ್ಲ. ಅಂತ ಕಾರ್ಯ ದೇವರು ಇವತ್ತು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ದೇವರಿಗೆ ದೊಡ್ಡದಲ್ಲ, ಯಾವುದು ದೊಡ್ಡದಲ್ಲ, ಏನಿಗೂ ಕೊಟ್ಟ ದೊಡ್ಡದಲ್ಲ. ಅಲ್ಲಿ ಮಾತಿನಿಂದ ದೇವರು ಬೆಳೆಸಲಿಕ್ಕೆ ಶಕ್ತನಾಗಿದ್ದಾನೆ. ಅವರು ಹೇಳಿದ ಹಾಗೆ ಮಾಡಿದ್ರು, ಅದ್ಭುತ ಕಾರಣಗಳು. ಇವತ್ತು ಹೇಳ್ರಿ, ನಾನು ಸಹ ದೇವರು ಹೇಳಿದ ಹಾಗೆ ಮಾಡ್ತೇನೆ. ಹೇಳ್ರಿ, ನಾನು ಸಹ ದೇವರು ಹೇಳಿದಾಗೆ ಮಾಡ್ತೇನೆ. ದೇವರ ಮಾತಿಗೆ ವಿಧೇಯನಾಗ್ತೇನೆ. ಹಲ್ಲೆಲೂಯಾ. ಕೆಲವರು ಏನು ವಿದ್ಯಾಭ್ಯಾಸ ಇಲ್ಲದವರು ಆ ಒಂದು ಉನ್ನತವಾದ ಟಾಪರ್ ಬರಲಿಕ್ಕೆ ಕಾರಣ ಏನು ಗೊತ್ತಿಲ್ಲ, ಇದರಿಂದ ದೇವರ ಕಾರ್ಯವಾಗಿದೆ. ನೀನು ದೇವರು ಹೇಳಿದ ಹಾಗೆ ಮಾಡಿದ್ರೆ ಸಾಕು, ದೇವರು ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದಿರಲಿಲ್ಲ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಮಾಡ್ತೀನಿ. ಅಲ್ಲಿ ಯಾವ ನಮ್ಮ ದೇವರಾಗಿದ್ದಾನೆ. ನಾವು ಹೋಗುವ ಸ್ಥಾನದಲ್ಲಿ ಆತ ನಮ್ಮ ಜೊತೆ ಇರ್ತಾನೆ. ಎಷ್ಟು ಜನ ನಂಬ್ತೀರಿ? ಅಲ್ಲಿ ಅವರು ಎರಿಕೋ ಕೋಟೆ ಸುತ್ತುವಾಗ ಅವರ ಮಾತ್ರವಲ್ಲ, ಅವರ ಸಂಗಡ ಅಲ್ಲಿ ಕರ್ತನ ಅವರ ಜೊತೆ ನಡೆದ. ಆದ್ರೆ ಅವರಿಗೆ ಗೊತ್ತಿಲ್ಲ ಅವರೇ ನಡೆದದ್ದು ಎಂಬುದಾಗಿ ನೆನೆಸಿದ್ರು. ಆದ್ರೆ ಅವರ ಮುಂದೆ ಅಲ್ಲೇಲೂಯ ಕರ್ತನು ಜಯಘೋಷದೊಂದಿಗೆ ಮುಂದೆ ಹೋಗುತ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ನೀನು ಒಂಟಿ ಅಲ್ಲ, ನಿನ್ನ ಸಂಗಡ ದೇವರಿದ್ದಾನೆ, ನಿನ್ನ ಸಂಗಡ ದೇವರಿದ್ದಾನೆ. ಎಷ್ಟು ಜನ ಹೇಳ್ತೀರಿ, ಯಾವೇ ಇರುವುದನ್ನು ಇಲ್ಲದ ಹಾಗೆ ಮಾಡುವ ದೇವರು, ಅಲ್ಲಿ ಇಲ್ಲದನ್ನು ಇರುವ ಹಾಗೆ ಮಾಡುವ ದೇವರವನಾಗಿದ್ದಾನೆ. ಇವತ್ತು ನಿನ್ನ ಜೀವನದಲ್ಲಿ ಏನು ಕಳೆದುಕೊಂಡಿದ್ದೀ ಅದನ್ನು ಇವತ್ತು ನೀನು ಪಡೆದುಕೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಇವತ್ತು ನಿನ್ನ ಪರಿಸ್ಥಿತಿಯನ್ನು ದೇವರು ಬದಲಾಯಿಸ್ತಾನೆ. ಎರಿಕೋ ಇಸ್ರಾಯೇಲರ ಮುಂದೆ ನಿಲ್ಲಿಕ್ಕೆ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇಸ್ರಾಯೇಲರು ದೇವರು ಹೇಳಿದ ಹಾಗೆ ಮಾಡುವಾಗ ಎರಿಕೋ, ದೊಡ್ಡ ಎರಿಕೋ, ಅದು ನೆಲಸಮವಾಗಿ ಅದನ್ನು ಒಳಗೆ ನುಗ್ಗಿ ಹೋಗಲಿಕ್ಕೆ ಸಾಧ್ಯವಾದರೆ, ಇವತ್ತು ನಿನಗೆ ಯಾವುದು ಸಾಧಿಸ್ಲಿಕ್ಕೆ ಆಗಲಿಲ್ಲ, ಇವತ್ತು ನೀನು ಸಾಧಿಸ್ಲಿಕ್ಕೆ ಹೋಗ್ತಾ ಇದ್ದಿ. ಅದಕ್ಕೆ ಮಾಡಬೇಕಾದ ಒಂದೇ, ದೇವರೇ ನನಗೆ ನಿನ್ನ ಶಬ್ದ ಬೇಕು, ಮಾತಾಡಿ ಎಂಬುದಾಗಿ ಹೇಳ್ರಿ. ದೇವರ ಒಂದು ಶಬ್ದ ನಿನ್ನ ಜೀವಿತವನ್ನು ಬದಲಾಯಿಸುವಂತದ್ದಾಗಿದೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್.
ಮುಚ್ಚಿರಬಹುದು ದೇವರೇ, ನೀನು ಅವರನ್ನು ಬಾಯಿ ಮುಚ್ಚಿಸಿದಿ. ಅದು ಹೆಚ್ಚು ಸಮಯ ಇರುವುದಿಲ್ಲ. ಅವರ ಬಾಯಿಗಳು ತೆರೆದು ಸಾಕ್ಷಿ ಹೇಳುವಂತೆ ಮಾಡುತ್ತೆ. ಅದಕ್ಕೆ ನಿನಗೆ ಸ್ತೋತ್ರ. ಎಲ್ಲವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇವೆ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬರಿಗೆ ಸಲ್ಲಿಸ್ತಾ ಇದ್ದರು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ಆಹಾ, ಹಲ್ಲೆಲೂಯದೊಂದಿಗೆ ಅತ್ಯಾಶೀರ್ವಾದ ಪಡೆದುಕೊಂಡು. ಥ್ಯಾಂಕ್ ಯು ಲಾರ್ಡ್.